20 lakhs ಎಗ್ರೋಯ್ತು ಒಂದೇ ಸರಿ. ಅವತ್ತು ಸುಮ್ಮನೆ ಹಂಗೆ ಕೈ ಕಟ್ಕೊಬಿಟ್ಟು ನಮ್ಮ ಮಿಸ್ಸಸ್ ಬೈಸ್ಕೊಂಡು 20 ಲಕ್ಷ ಒಡೆ ಬಡ ಎಲ್ಲ ಇಕ್ಬಿಟ್ಟು ಹಾಕಿ 20 ಲಕ್ಷ ಬಂದಿಲ್ಲ ಅಂದರೆ ಏನು ಮಾಡಬೇಕು? ಆ ಓನರ್ಗೆ ಒಂದು 10 ಲಕ್ಷ ಕೊಟ್ಟಿದ್ದೆ ಅಡ್ವಾನ್ಸು, ಅದು ಹೋಯ್ತು. ಇದೊಂದು 20, ಟೋಟಲ್ 30 ಲಕ್ಷ ಲಾಸ್ ಆಯಿತು. ನೋಡಿ ಬೊಬ್ಬೆ ಬಂದಿರೋದು ಇವ್ರಿಗೆ. ಏನು ಸೊಳ್ಳೆ ಕಚ್ಚಿರೋದ? ಅಯ್ಯಪ್ಪ, ಬನ್ನಿ ಬೇಗ ಬನ್ನಿ ಅಂತ. ಮೊನ್ನೆ ಯಾವುದೋ ಅದ್ರ ಕುಣಿಗಲಲ್ಲಿ ಏರ್ಪೋರ್ಟ್ ಬರುತ್ತೆ ಅಂತಾರೆ. ಆಗಲೇ ಅಲ್ಲಿ 1000 ಕೇಸ್ ಜಾಸ್ತಿ ಆಗ್ಬಿಟ್ಟು ಕುಣಿಗಲ್ ಟೆಸ್ಟ್ ಇದರಲ್ಲಿ ಕೋರ್ಟಲ್ಲಿ 1000 ಕೇಸು ಎಲ್ಲ ಇದೆ. 100 ತೆಂಗಿನ ಗಿಡ ಅಮ್ಮ, 100 ತೆಂಗಿನ ಗಿಡ ಇದ್ರೆ ಒಂದು ಫ್ಯಾಮಿಲಿ ಸಾಕ್ಬೋದು. ಕೇಸ್ ಹಾಕು, ಯಾವ ಆಸ್ತಿ ಬರಬೇಕು, ಎಲ್ಲ ಹೆಣ್ಮಕ್ಳು ಕೇಸ್ಗಳೇ. ಈ ರೇಟ್ ಜಾಸ್ತಿ ಆಗ್ಬಿಟ್ಟು ಪ್ರಪಂಚದಲ್ಲಿ ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲು ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದಮ್ಮ. ಯಾವ ಹೆಣ್ಮಗಳು ನೋಡು ಅಣ್ಣ ತಮ್ಮದ್ರ ಮೇಲೆ ಕೇಸು. ಸೊ 200 ಟನ್ ಕಬ್ಬಲ್ಲಿ ಬೆಲ್ಲ 1 ಟನ್ಗೆ 100 kg ಹಿಂಗೆ ಲೆಕ್ಕ ಹಾಕೋಬೇಕು. ಲೆಕ್ಕ ಹಾಕ್ಕೊಂಡು ಕೆಜಿ 120 ರೂಪಾಯಿ, 120 ರೂಪಾಯಿ, 110 ರೂಪಾಯಿ ಹಿಂಗೆ ಮಾರ್ತೀವಿ. ಕರೋನಾ ಬಂದಾಗ ಇಲ್ಲಿ 3 ಎಕರೆ ಇದು ಹಾಕಿದ್ದೆ, ಕ್ಯಾರೆಟ್ 3 ಎಕರೆ ಕ್ಯಾರೆಟ್ ಹಾಕಿದ್ದೆ. ಕೇಳೋರಿಲ್ಲ, ನಾನೇ ಆಗದಾಗದು ಹಸುಗಳಿಗೆ ಪಾಪ ಏನೋ ಇಲ್ಲ ಹಸು ಗೋಶಾಲೆ ಎಲ್ಲ ಇದೆ, ಅಗಿಯೋದು ಮೂಟೆಗೆ ಹಾಕೋದು ಗೋಶಾಲೆ ಕಳ್ಸೋದು, ಟೈಮ್ ಪಾಸು, ನನಗೆ ಎಕ್ಸಸೈಸ್ ಬರ. ಅದಕ್ಕೆ 20 ಎಕರೆ ಒಂದೇ ಸಲ ತಗೊಂಡು 10 ಎಕರೆ ತಗೊಂಡು ಫುಲ್ ಹಾಕಿದೆ. ಅಲ್ಲಿ ಹೊಡಿತು, ಕರೋನಾ ಬಂತು. 10 ಎಕರೆನೂ ಬಾಳೆ ಬೆಳೆದು ಬಿಟ್ಟಿದೆ, ಹಣ್ಣಾಗ್ಬಿಟ್ಟಿದೆ, ಬಿಟ್ಬಿಟ್ರು. 3 ಎಕರೆ 6 ಲಕ್ಷ ಬರೋದು, 1 ಲಕ್ಷ ಖರ್ಚು, 5 ಲಕ್ಷ ಲಾಭ ಸಿಗೋದು. ಅದು ಹೇಳಿಲ್ವಾ ಸ್ಥಾನ ಪಲ್ಲಟ. ತಿಂಗಳಿಗೆ 1 ಲಕ್ಷ ಖರ್ಚು ವಾಸಿಸರ್ದು ಒಂದಲ್ಲ ಒಂದು ಸಾಲದಿಲ್ಲ. 2 ಲಕ್ಷ ಬೇಕೇ ಬೇಕು. ಕೋಟಿಗಟ್ಟಲೆ ದುಡ್ಡು ನೋಡಿ 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 ಸುಮ್ಮನೆ ಇರಕ್ಕಾಗಲ್ಲ. ಅಲ್ಲಲ್ಲ, ಈ ಚಿಲ್ಲರೆ ಆಗಲ್ಲ. ಈ 2 ಎಕರೆಯಲ್ಲಿ 1 ಲಕ್ಷ ಬಂತು, 50 ಸಾವಿರ, ನಮ್ಗೆ ಪೆಟ್ರೋಲ್ಗೂ ಸಾಲಲ್ಲ ಇವು. ಸೊ ಅದಕ್ಕೆ ದೊಡ್ಡ ಲೆವೆಲಲ್ಲಿ ವ್ಯವಸಾಯ ಮಾಡಬೇಕು. ಇಲ್ಲ 2 ಎಕರೆಗೆ 7 ಲಕ್ಷ ಬಂದಿತ್ತು ಅವಾಗ. ದೇವರು ಬರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. ಹಂಗೆ ನಾನು ಬಾಳೆಯಲ್ಲೂ ದುಡ್ಡು ಮಾಡಿದ್ದೆ. ಎಷ್ಟು ಬಂದ್ಬಿಡ್ತೀವಿ ಸರ್ ಅಂದಾಜ್ ಖರ್ಚೆಲ್ಲ ಕಳೆದಿ? 2 ಎಕರೆಗೆ 7 ಲಕ್ಷ ಬಂದಿತ್ತು ಅವಾಗ. ಓ ಓಕೆ. 2 ಎಕರೆಗೆ 7 ಲಕ್ಷ ಬಂದಿತ್ತು. ಓಕೆ. ಖರ್ಚೆಲ್ಲ ಕಳೆದು ಎಷ್ಟು ಉಳಿತು? 2.5-3 ಲಕ್ಷ ರೂಪಾಯಿ. ಎಕರೆಗೆ 1-2 ಲಕ್ಷ ಮುಗ್ತದೆ. ಅದನ್ನ ನೋಡೆ ಮತ್ತೆ 10 ಎಕರೆ ಹಾಕಿದೆ. ಎಲ್ಲಿ? ಅಲ್ಲಿ ಬೆಟ್ಟದ ಕೆಳಗಡೆ ತಗೊಂಡು ಅಯ್ಯೋ 10 ಎಕರೆ ತಗೊಂಡು 10 ಎಕರೆ ಹಾಕಿದೆ. ನೀವೊಂದ್ ರೀತಿಯಾಗಿ ಕ್ರೇಜಿ ಸರ್, ಸಾಹಸ, ಸುಮ್ನೆ ಇರಬಾರ್ದು. ಅಲ್ಲ, ನಮ್ಗೇನ್ ಗೊತ್ತೇನಮ್ಮ, ನಾವು ಕೋಟಿಗಟ್ಟಲೆ ದುಡ್ಡು ನೋಡಿ 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 ಸುಮ್ನೆ ಇರಕ್ಕಾಗಲ್ಲ. ಅಲ್ಲಲ್ಲ, ಈ ಚಿಲ್ಲರೆ ಆಗಲ್ಲ. ಈ 2 ಎಕರೆಯಲ್ಲಿ 1 ಲಕ್ಷ ಬಂತು, 50 ಸಾವಿರ, ನಮ್ಗೆ ಪೆಟ್ರೋಲ್ಗೂ ಸಾಲಲ್ಲ ಇವು. ಸೊ ಅದಕ್ಕೆ ದೊಡ್ಡ ಲೆವೆಲಲ್ಲಿ ವ್ಯವಸಾಯ ಮಾಡಬೇಕು. 10 ಎಕರೆಯಲ್ಲಿ ಮಾಡಿದ್ರೆ ಎಕರೆಗೆ 4 ಲಕ್ಷ ಅನ್ಕೋ, 10 ಎಕರೆಗೆ 40 ಲಕ್ಷ ಬರುತ್ತೆ. ಅರ್ಥ ಆಯ್ತು? 40 ಲಕ್ಷ ಅಂದ್ರೆ ಆತರ ನಿರೀಕ್ಷೆ ಇಟ್ಕೊಂಡು ಹಾಕಿದ್ರಿ. 40 ಲಕ್ಷ ಅಂದ್ರೆ ವರ್ಷಕ್ಕೆ 20 ಲಕ್ಷ. ಓಕೆ, ತಿಂಗಳಿಗೆ 1 ಲಕ್ಷ. ನಮ್ಗೆ ಮಿನಿಮಮ್ ನಮ್ಗೆ 1 ಲಕ್ಷ ಬೇಕೇ ಬೇಕು ಖರ್ಚಿಗೆ. 1 ಲಕ್ಷ 2 ಲಕ್ಷ ಖರ್ಚಿಗೆ ಬೇಕು. ಕಾರು, 2 ಕಾರ್ ಮೇಂಟೆನೆನ್ಸು. ತಿಂಗಳಿಗೆ 1 ಲಕ್ಷ ಖರ್ಚು ವಾಸಿಸರ್ದು ಒಂದಲ್ಲ ಒಂದು ಸಾಲದಿಲ್ಲ. 2 ಲಕ್ಷ. 2 ಲಕ್ಷ ಬೇಕೇ ಬೇಕು. 2 ಲಕ್ಷ ಖರ್ಚಾಗರೆ ವಾಸಿಸರ್ದು. ಅಲ್ಲ, ಹೇಳಿದ್ದು ಹಂಗಿದ್ದಾಗ ನಾವು ವ್ಯವಸಾಯದಲ್ಲಿ 50 ಸಾವಿರ ವರ್ಷಕ್ಕೆ 50 ಸಾವಿರ ಒಂದು ಆಗಲ್ಲ. ಅದಕ್ಕೆ 20 ಎಕರೆ ಒಂದೇ ಸಲ ತಗೊಂಡು 10 ಎಕರೆ ತಗೊಂಡು ಫುಲ್ ಹಾಕಿದೆ. ಅಲ್ಲಿ ಹೊಡಿತು, ಕರೋನಾ ಬಂತು. 10 ಎಕರೆನೂ ಬಾಳೆ ಬೆಳೆದು ಬಿಟ್ಟಿದೆ, ಹಣ್ಣಾಗ್ಬಿಟ್ಟಿದೆ, ಬಿಟ್ಬಿಟ್ರು. ಯಾಕೆ ಬಿಟ್ರಿ? ಕರೋನಾ ಯಾರು ತಗೊಂತಾರೆ? ಅಯ್ಯೋ, ಸರಿಯಾಗಿ ಕೊಡ್ತು. 20 lakhs ಎಗ್ರೋಯ್ತು ಒಂದೇ ಸರಿ. ಅವತ್ತು ಸುಮ್ಮನೆ ಹಂಗೆ ಕೈ ಕಟ್ಕೊಬಿಟ್ಟು ನಮ್ಮ ಮಿಸ್ಸಸ್ ಬೈಸ್ಕೊಂಡು 20 ಲಕ್ಷ ಒಡೆ ಬಡ ಎಲ್ಲ ಇಕ್ಬಿಟ್ಟು ಹಾಕಿ 20 ಲಕ್ಷ ಬಂದಿಲ್ಲ ಅಂದರೆ ಏನು ಮಾಡಬೇಕು? ಆ ಓನರ್ಗೆ ಒಂದು 10 ಲಕ್ಷ ಕೊಟ್ಟಿದ್ದೆ ಅಡ್ವಾನ್ಸು, ಅದು ಹೋಯ್ತು. ಇದೊಂದು 20, ಟೋಟಲ್ 30 ಲಕ್ಷ ಲಾಸ್ ಆಯಿತು. ಸೊ ಆವಾಗಿಂದ ನಾನು ಕಲಿತೆ, ಅಂದರೆ ವ್ಯವಸಾಯದಲ್ಲೂ ದುಡುಕಬಾರ್ದು. ಅದಕ್ಕೆ ಯಾರಿಗೆ ಗೊತ್ತಿತ್ತು ಸರ್ ಕರೋನಾ ಬರುತ್ತೆ ಅಂತ? ಗೊತ್ತಿಲ್ಲ. ಕರೋನಾ ಬಂದಾಗ ಇಲ್ಲಿ 3 ಎಕರೆ ಇದು ಹಾಕಿದ್ದೆ, ಕ್ಯಾರೆಟ್ 3 ಎಕರೆ ಕ್ಯಾರೆಟ್ ಹಾಕಿದ್ದೆ. ಕೇಳೋರಿಲ್ಲ, ನಾನೇ ಆಗದಾಗದು ಹಸುಗಳಿಗೆ ಪಾಪ ಏನೋ ಇಲ್ಲ ಹಸು ಗೋಶಾಲೆ ಎಲ್ಲ ಇದೆ, ಅಗಿಯೋದು ಮೂಟೆಗೆ ಹಾಕೋದು, ಗೋಶಾಲೆ ಕಳ್ಸೋದು, ಟೈಮ್ ಪಾಸು, ನನಗೆ ಎಕ್ಸಸೈಸ್ ಬರ. ಬೆಳಗ್ಗೆ ಎದ್ದೇಳೋದು 2 ಮೂಟೆ 3 ಮೂಟೆ ಅಗಿಯೋದು, ಎತ್ತಾಕೋದು, ಗೋಶಾಲೆಗೆ ಕಳ್ಸೋದು, ಆ ಕೋತಿಗಳಿಗೆಲ್ಲ ಹಾಕೋದು. ನನ್ನ ಬಾಳೆ ಗಿಡಗಳು ಗೊನೆಗಳೆಲ್ಲ ಕೋತಿಗಳಿಗೆ ಹಾಕ್ಬಿಟ್ಟಿದ್ವಿ ರೋಡಲ್ಲಿ. ಹಾಗಾದ್ರೆ ಕೊರೋನಾದಲ್ಲಿ ನಿಮ್ಗೆ ಸಿಕ್ಕಾಬಟ್ಟೆ ಲಾಸ್ ಆಯ್ತು? ಲಾಸ್ ಆಗಿದೆ ಅಂದ್ಕೊಳ್ಳಿಲ್ಲ, ಕೋತಿಗಳಿಗೆ ಕೊಟ್ಟಿದ್ದೀನಿ. ಏನೋ ಮನುಷ್ಯರು ತಿಂದವ್ರೆ ಬೇಜಾನು. ನಮ್ಮ ಬಾಳೆಹಣ್ಣು, ಕ್ಯಾರೆಟು, ಸಿಕ್ಕಿದವ್ರಿಗೆಲ್ಲ. ಆವಾಗ ನಮ್ಮ ಯಾರೋ MLA ಮುನಿರತ್ನ ಸರ್ ಅವರು ಕಿಟ್ ಕೊಡ್ತಾಯಿದ್ರು, ಮನೆ ಊಟ ಹಾಕ್ಸಿದ್ರು. ಅವ್ರಿಗೊಂದು ಲೋಡ್ ಕಳಿಸಿದ್ದು ಇಲ್ಲಿಂದ ಕ್ಯಾರೆಟು. ಕೊಡ್ರಿ ತರಕಾರಿ ಎಲ್ಲ ಕೊಡೋರು ಕಿಟ್ ಕೊಡ್ತಿದ್ರಲ್ಲ, ನಮ್ಮದು ಫ್ರೀ, ಜನ ತಿನ್ನಲಿ ಹಂಗೆ. ಇಲ್ಲೆಲ್ಲ ಕೊಟ್ಬಿಟ್ವಿ. ಪ್ರಕೃತಿಗೆ ಸೇವೆ ಮಾಡಿದ್ವಿ ಅಷ್ಟೇ. ಆವಾಗ ಪ್ರಕೃತಿಗೆ ಒಂದು ಸೇವೆ ಮಾಡಿದ್ವಿ. ಎಷ್ಟು ನಿರೀಕ್ಷೆ ಇತ್ತು ಸರ್ ಕ್ಯಾರೆಟ್ ಇಂದ? 1 ಎಕರೆಗೆ 2.5 ಲಕ್ಷ ಹೋಗುತ್ತೆ. 3 ಎಕರೆ 7 ಲಕ್ಷ ರೂಪಾಯಿ ಬರಬೇಕಾಯ್ತು. ಅಷ್ಟು ಅದಕ್ಕೆ ಮುಂಚೆ ಮಾರಿದ್ದೆ ನಾನು.
ಎಕರೆ 1.5-2 ಲಕ್ಷ ಬರೋದು, 2 ಲಕ್ಷ 3 ಎಕರೆ 6 ಲಕ್ಷ ಬರೋದು, 1 ಲಕ್ಷ ಖರ್ಚು, 5 ಲಕ್ಷ ಲಾಭ ಸಿಗೋದು. ಅದು ಹೇಳಿಲ್ವಾ ಸ್ಥಾನ ಪಲ್ಲಟ. ಸೊ ಮನೆ ಕಟ್ಟಿದ ಮೇಲೆ ಈಗ ನನಗೆ ಗೊತ್ತಾಯಿತು ಏನು ಹಾಕಬೇಕು, ಏನು ಬರುತ್ತೆ. ಅರ್ಥ ಆಯ್ತಾ? ನೀವಿರೋ ಪ್ಲೇಸ್ ನಿಮ್ಮನ್ನು ಡಿಸೈಡ್ ಮಾಡೋದು, ನಿಮ್ಮ ತಪ್ಪು ದಾರಿ ಕಳಿಸೋದು, ನಿಮ್ಮ ರಾಂಗ್ ರೂಟ್ ಕಳಿಸೋದು. ಈಗ ಈ ಮನೆ ನನಗೆ ತಪ್ಪು ಮಾಡೋಕ್ಕೆ ಬಿಡಲ್ಲ. ಮುಚ್ಕೊಂಡು ಇಷ್ಟೇ ಹಾಕು, ಹಿಂಗೆ ಮಾಡು. ಇವಾಗ ಕಬ್ಬಿಂದ ಲಾಭ ಆಗುತ್ತೆ ಸರ್ ಈ ಸಲ? ಕಂಪಲ್ಸರಿ ಆಗುತ್ತೆ. ಎಷ್ಟಾಗುತ್ತೆ? ಎಷ್ಟಾಗ್ಬೋದು ಸರ್ ಅಂದಾಜು ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಕೇಳಿದೆ. ಇಲ್ಲ, ಬೆಲ್ಲ ಮಾಡ್ತೀನಿ. ಎಷ್ಟು ಟನ್ ಆಗುತ್ತೆ? 200 ಟನ್ ಆಗ್ಬೇಕು. ಇದರಲ್ಲಿ 200 ಟನ್ನು ಕಬ್ಬು ಆಗಬೇಕು. ಸೊ 200 ಟನ್ ಕಬ್ಬಲ್ಲಿ ಬೆಲ್ಲ 1 ಟನ್ಗೆ 100 kg ಹಿಂಗೆ ಲೆಕ್ಕ ಹಾಕೋಬೇಕು. ಲೆಕ್ಕ ಹಾಕ್ಕೊಂಡು ಕೆಜಿ 120 ರೂಪಾಯಿ, 120 ರೂಪಾಯಿ, 110 ರೂಪಾಯಿ ಹಿಂಗೆ ಮಾರ್ತೀವಿ. ಸೊ ಅದ್ರ ಮೇಲೆ ಡಿಪೆಂಡ್. ಅದ್ರಲ್ಲಿ ನಾನು 30% ಇದು ತೆಗಿತೀನಿ. ಏನೇನು ಬೆಂಗಳೂರಲ್ಲಿ ಸ್ಟೋರ್ ಇಡ್ತೀರಾ ಅಥವಾ ಇಲ್ಲೇನೆ? ಅಲ್ಲ, ಬೆಂಗಳೂರಲ್ಲಿ 2-3 ಕಡೆ ಪ್ಲಾನ್ ಮಾಡ್ತೀನಿ ಪಾಯಿಂಟ್ಸು. ಓಕೆ, ಈ ಸಲ ಹೆಂಗಾಗುತ್ತೆ ನೋಡ್ಕೊಂಡು. ಹೌದು. ಈ ಸಲ ಇಲ್ಲ, ಅಲ್ಲೇ ನಂದು ಆಫೀಸ್ ಇದೆ ಸುಂಕರಕಟ್ಟೆ ಡಿಮಾರ್ಟ್ ಹತ್ರ. ಆಫೀಸ್ ಮಾಡಿದ್ವಿ, ನಮ್ಮದು ಕನ್ಸ್ಟ್ರಕ್ಷನು ಇದೆಲ್ಲ ವಾಸ್ತು ಆಫೀಸು. ಅಲ್ಲಿ ಒಂದು ಪಾಯಿಂಟ್ ಮಾಡ್ತೀನಿ, ಜಯನಗರದಲ್ಲಿ ಒಂದು ಪಾಯಿಂಟ್ ಮಾಡ್ತೀನಿ. ಆ ಕಡೆ 4 ಕಡೆ ಇಲಂಕ ಒಂದು ಪಾಯಿಂಟು. 4 ಪಾಯಿಂಟ್ ಮಾಡಿಬಿಟ್ಟು ಪಾಪ ಫೋನ್ ಮಾಡಿದವ್ರಿಗೆ ಅಲ್ಲೋಗಿ ತಗೊಳ್ಳಿ ಅಂತ. ಪಾಪ ಅವ್ರಲ್ಲಿಂದ ಬಂದು ಹೋಗೋಕ್ಕಾಗಲ್ಲ. ಸೊ 4 ಪಾಯಿಂಟ್ ಕೊಟ್ಬಿಟ್ರೆ ಸೆಂಟ್ರಲ್ಲಿ ಅಲ್ಲಿಂದ ಅವರು ಕನೆಕ್ಟ್ ಮಾಡ್ಕೊಳ್ಳೋ ಥರ ಪ್ಲಾನ್ ಮಾಡ್ತೀವಿ. ಹಾಗಾದ್ರೆ ರೈತರು ಡೈರೆಕ್ಟ್ ಆಗಿ ಇದನ್ನ ಫ್ಯಾಕ್ಟ್ರಿಗೆ ಹೊಡೆದ್ರೆ ಲಾಭ ಕಡಿಮೆ ಅಮ್ಮ, ಏನು ಸಿಗಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಬೇಗ ಬೆಳೀರಂತ ಗೊಬ್ಬರ ಹಾಕ್ಬಿಟ್ಟು ಬೇಗ ಬೆಳೆಸ್ಬಿಟ್ಟು 7 ತಿಂಗಳು 8 ತಿಂಗಳಿಗೆಲ್ಲ ಕಟಾವು ಮಾಡಿ ಹಾಕ್ಬಿಡ್ತಾರೆ. 2 ಬೆಳೆ ತೆಗಿತಾರೆ. 2 ಬೆಳೆ ತೆಗಿತಾರೆ. ನಮ್ದೆಲ್ಲ 14 ತಿಂಗಳು ಇಡಲೇಬೇಕು. 14 ತಿಂಗಳು ಇಟ್ಟರೆ ಬೆಲ್ಲ ಟೇಸ್ಟ್ ಬರೋದು. ಆ ಬೆಲ್ಲದ ವಾಸನೆ, ಅಡುಗೆ ಮಾಡ್ತಾ ಇದ್ರೆ ಸುವಾಸನೆ ನಿಮ್ಗೆ 1 ಕಿಲೋಮೀಟರ್ ಹೊಡಿತದೆ. ಇವಾಗ ಆ ಥರ ಸ್ಮೆಲ್ಲೇ ಕೇಳಿಲ್ಲ. ಅಲ್ಲ, ಅದೆಲ್ಲ ಇವಾಗಿಲ್ಲ. ನಾನು ಮಾಡ್ತೀನಿ, ನಾನು ಮಾಡಿದಾಗ ಬರುತ್ತೆ. ನಾನು 14 ತಿಂಗಳು ನಾನು ಆರ್ಗಾನಿಕ್ ಮಾಡ್ತೀನಲ್ಲ, ಬಂದು ನೋಡಿ ಏರಿಯಾ ಎಲ್ಲ ವಾಸನೆ ಬರ್ತದೆ. ಬೆಲ್ಲ ಮಾಡ್ತೀನಿ. ಆಲೆ ಮನೆ ಮಾಡಿದ್ದೀನಿ, ಮೇನ್ ರೋಡಲ್ಲೇ ಇದೆ. ಅದನ್ನ ಅದು ಫುಲ್ ರೆಡಿ ಮಾಡಿಲ್ಲ, ಅಂದರೆ ಆಕ್ಟಿವೇಟ್ ಇಲ್ಲ ಅದು. ನೀವು ಡಿಸೆಂಬರ್ಗೆ ಜನವರಿಗೆ ಬನ್ನಿ, ನಿಮ್ಮ ಚಾನಲ್ ಒಂದು ಆಕ್ಟಿವೇಟ್ ಮಾಡಿ ತೋರಿಸ್ತೀನಿ ಆಮೇಲೆ. ಶೂರ್ ಸರ್. ಇದು ಕಬ್ಬಿನ ಜೊತೆಗೆ ಬೇರೆ ಬೇರೆ ಗಿಡಗಳು ಬೆಳೆದಿರ, ಹಣ್ಣಿನ ಗಿಡಗಳು, ನೇರಳೆ ನೋಡುದು, ಬೇರೆ ಅಡಿಕೆ ಹಾಕಿದ್ದೀನಿ, ಮಾವಿದೆ, ಎಲ್ಲ ಮನೆಗೆ ಏನ್ ಬೇಕು ಒಂದು 3 ಎಕರೆಲಿ ಎಲ್ಲ ಇದೆ. 100 ತೆಂಗಿನ ಗಿಡ ಅಮ್ಮ. 100 ತೆಂಗಿನ ಗಿಡ ಇದ್ರೆ ಒಂದು ಫ್ಯಾಮಿಲಿ ಸಾಕ್ಬೋದು. 100 ತೆಂಗಿನ ಗಿಡದಲ್ಲಿ ಡೈಲಿ 2 ಕಾಯಿ ಸಿಕ್ಕಿದ್ರೆ ಡೈಲಿ 200 ಕಾಯಿ ಲೆಕ್ಕ. ಒಂದು ಕಾಯಿ 40 ರೂಪಾಯಿ ಎಷ್ಟಾಯ್ತು? ದಿವಸಕ್ಕೆ 1000 ರೂಪಾಯಿ, ತಿಂಗಳಿಗೆ 30,000 ರೂಪಾಯಿ ಲೆಕ್ಕ ಬರುತ್ತೆ. ಅದು ಹಂಗೆ ನಿಮ್ಗೇನಿಲ್ಲ. ಹಳೆ ಕಾಲದಲ್ಲಿ ಆ ಕಡೆ ತುಮಕೂರು ತಿಪ್ಟೂರು ಕಡೆ ಹೆಣ್ಮಕ್ಳಿಗೆ ಏನು ಕೊಡ್ತಿದ್ರು ಗೊತ್ತಾ? ಜಮೀನು ಕೊಡ್ತಿರ್ಲಿಲ್ಲ. ನಾನು ಹೆಣ್ಮಗಳಿಗೆ ಒಂದು 100 ತೆಂಗಿನ ಮರ ಕೊಟ್ಟಿದ್ದೀನಿ. ನಮ್ಮ ಹೆಣ್ಮಗಳಿಗೆ ಒಂದು 50 ಮರ ಕೊಟ್ಟಿದ್ದೀನಿ. ಯಾಕಂದರೆ ಮರ ನೀನು ಇರಲ್ಲ, ನೀನು ಹೋದ್ರೂ ಇರ್ತದೆ ಮರ. ಅರ್ಥ ಆಯ್ತಾ? ಮರ ಕೊಡ್ತಿದ್ರು. ಆ ಮರದಲ್ಲಿ ಒಂದು 100 ಮರ ನೀನು ಹೆಣ್ಮಗಳಿಗೆ ಅಂತ ಬಿಟ್ಬಿಡೋರು ಸಪ್ರೇಟಾಗಿ. ಆ ಮರದಲ್ಲಿ ಬಿದ್ದಿರೋ ಕಾಯಿನ ಸೈಡ್ಗೆ ಹಾಕೊಂಡ್ಬಿಟ್ಟು ವರ್ಷಕ್ಕೆ ಒಂದ್ಸಲಿ ಹೆಣ್ಮಗಳು ಕರೆದು ಆ ಕಾಯಿ ಮಾರ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಆ ದುಡ್ಡು ಕೊಡ್ತಿದ್ರು ಹೆಣ್ಮಗಳಿಗೆ. ಎಷ್ಟು ಚೆನ್ನಾಗಿರ್ತಾಯಿತ್ತು. ಈಗ ಹೆಣ್ಮಕ್ಳೆಲ್ಲ ಆಸ್ತಿ ಪೈಲಿ ಗಲಾಟೆ. ಯಾವ ಹೆಣ್ಮಗಳು ನೋಡು ಕೇಸ್ ಹಾಕು, ಯಾವ ಮಗಳು ಆಸ್ತಿ ಬರಬೇಕು, ಎಲ್ಲ ಹೆಣ್ಮಕ್ಳು ಕೇಸ್ಗಳೇ. ಈ ರೇಟ್ ಜಾಸ್ತಿ ಆಗ್ಬಿಟ್ಟು ಪ್ರಪಂಚದಲ್ಲಿ ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲು ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದಮ್ಮ. ಯಾವ ಹೆಣ್ಮಗಳು ನೋಡು ಅಣ್ಣ ತಮ್ಮದ್ರ ಮೇಲೆ ಕೇಸು. ಎಲ್ಲರಿಗೂ ಅವ್ರಿಗೆ ಎತ್ಕೊಡೋ ಸುಮ್ಮನೆ ರೇಟ್ ಜಾಸ್ತಿ ಆಗಿರುತ್ತೆ. ಸುಮ್ಮನೆ ಅವ್ರನ್ನ ಎಷ್ಟು ಪ್ರೀತಿ ವಿಶ್ವಾಸಗಳೆಲ್ಲ ಹೋಗ್ಬಿಟ್ಟವೆ. ಈಗ ಎಲ್ಲಿ ನೋಡು ಕೇಸು. ಮೊನ್ನೆ ಯಾವುದೋ ಅದ್ರ ಕುಣಿಗಲಲ್ಲಿ ಏರ್ಪೋರ್ಟ್ ಬರುತ್ತೆ ಅಂತಾರೆ. ಆಗಲೇ ಅಲ್ಲಿ 1,000 ಕೇಸ್ ಜಾಸ್ತಿ ಆಗ್ಬಿಟ್ಟವೆ ಕುಣಿಗಲ್ ಟೆಸ್ಟ್ ಇದರಲ್ಲಿ ಕೋರ್ಟಲ್ಲಿ. 1,000 ಕೇಸು ಅಲ್ಲಿ ಏರ್ಪೋರ್ಟ್ ಬರುತ್ತೆ ಅಂತ. ಅಯ್ಯೋ ಏರ್ಪೋರ್ಟ್ ಬಂದ್ಬಿಟ್ಟು ನಮ್ಮ ಮಗನಂದು ಕೊಡಲ್ಲ, ಈಗಲೇ ಕೇಸ್ ಹಾಕ್ಬಿಟ್ಟು ಕಿತ್ಕೊಂಬಿಡೋಣ. ಹಿಂಗೆ ಆಗ್ಬಿಟ್ಟಿದಮ್ಮ. ಪ್ರೀತಿ ವಿಶ್ವಾಸಗಳಿಗೆ ಬೆಲೆನೇ ಇಲ್ಲ. ಅಣ್ಣ ತಮ್ಮಂದರು ಅಪ್ಪ ಅಮ್ಮ ಏನೂ ಇಲ್ಲಮ್ಮ. ಬರೀ ದುಡ್ಡು 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 ದುಡ್ಡು. ಅದಕ್ಕೆ ಸರ್ವನಾಶ ಆಗ್ಬಿಟ್ಟಿದೆ ಸಂಬಂಧಗಳು. ಅರ್ಥ ಆಯ್ತಾ? ನೋಡಿ ಬೊಬ್ಬೆ ಬಂದಿರೋದು ಇವ್ರಿಗೆ. ಇಲ್ಲಿ ಏನು ಸೊಳ್ಳೆ ಕಚ್ಚಿರೋದ? ಅಯ್ಯಪ್ಪ, ಬನ್ನಿ ಬೇಗ ಬನ್ನಿ. ಅಯ್ಯೋ ನೀವು ನಮ್ಗೆಲ್ಲ ಹಂಗೆಲ್ಲ ಇಲ್ಲಮ್ಮ. ಕಚ್ಚಿದ್ರು ನಮ್ಗೇನಾಗಲ್ಲ. ಇಲ್ಲ, ಸ್ವಲ್ಪ ಇದು ಹಾಕೊಂಬಿಡಿ. ಏನು ಹೇಳ್ತೀನಿ, ವಿಕ್ಸ್ ಹಾಕೊಂಬ. ಸ್ಮೆಲ್ ಅದೇ ನಿಮ್ಗೆಲ್ಲ ಬ್ಲಡ್. ನಮ್ದು ನೋಡಿ ಒಂದು ಕೊಚ್ಚಿಲ್ಲಪ್ಪ ನಮ್ಗೆ. ಅಂದ್ರೆ ಅಭ್ಯಾಸ. ನಿಮ್ದು ಹಳೆ ಬ್ಲಡ್ ನೋಡಿದ್ರಲ್ಲ ಎಲ್ಲ ಅದು ಕರೆಕ್ಟ್ ಹೇಳಿದ್ದು. ಹೆಂಗ್ ಬ್ಲಡ್ ಇವ್ರ ದಿನ ಸ್ವೀಟ್ ಇರ್ತದೆ ಅಂತ. ಎರಡೂ ಸೇರಿ 4 ಎಕರೆ ಅಲ್ಲ ಅಲ್ಲಮ್ಮ, ಇದು ಅರ್ಧ, ಇದು 3. ಹಾಗಾದ್ರೆ 3.5 ಎಕರೆ. ಇಲ್ಲಿ ಮತ್ತೆ ಇನ್ನೇನು ಜಮೀನ್ ತಗೊಂಡಿಲ್ಲ? ಇಲ್ಲ, ಇಷ್ಟಮ್ಮ. ಸದ್ಯ ಇದೇ ಸಂಭಾಳಿಸ್ಕೊಳಕ್ ಹೋಗ್ತಾ ಇಲ್ಲ. ಇನ್ನ ಎಲ್ಲಿ ತಗೊಳ್ಳೋದು ಬನ್ನಿ. ಸರ್ ಅಲ್ಲಿ ಬೆಟ್ಟದ ಮೇಲೆ ಇದೆ ಅಂದ್ರಲ್ಲ, ಅದು ಇವಾಗ ಅಲ್ಲಿ ಏನು ಮಾಡೋದೇ ಇಲ್ಲ? ಇಲ್ಲ, ಅದು ನಮ್ಮ ಸಿಸ್ಟರ್ಗೆ ತಗೊಂಡಿದ್ದಾರೆ. ಅವ್ರು ಇರ್ತಾರೆ ಅಲ್ಲಿ. ಬೆಟ್ಟದ ಮೇಲೆಲ್ಲ ಕಟ್ಟೋದಕ್ಕೆ ಅಲ್ಲೆಲ್ಲ ಹೋಗೋದಕ್ಕೆಲ್ಲ ಓಡಾಡೋದಕ್ಕೆಲ್ಲ ಎಲ್ಲ ಜಾಗ ಇದೆ. ಎಲ್ಲ ಜಾಗ ಇದೆ. ತುಂಬಾ ಚೆನ್ನಾಗಿದೆ ಮೇಲೆ ಬೆಟ್ಟ. ಅದ್ಭುತವಾಗಿದೆ ಮೇಲೆ. ಬನ್ನಿ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.